ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ ಮನೆಯಲ್ಲಿ ಆರಾಮವಾಗಿರಬಹುದು ಎಂದುಕೊಂಡು ಬಂದ ಶ್ರೇಷ್ಠಗೆ ಕುಸುಮ ಹಾಗೂ ಭಾಗ್ಯ ಕೈತುಂಬ ಕೆಲಸ ಕೊಟ್ಟಿದ್ದಾರೆ. ಕಷ್ಟವಾದರೂ ಮನೆಯಲ್ಲಿ ಉಳಿಯುವ ಉದ್ದೇಶದಿಂದ ಶ್ರೇಷ್ಠ ಕೆಲಸ ಮಾಡುತ್ತಿದ್ದಾಳೆ. ನಾಳೆಯಿಂದ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳಬೇಕು, ಆಫೀಸಿಗೆ ಹೋಗಿ ತಡವಾಗಿ ಬರಬೇಕು, ಇಲ್ಲದಿದ್ದರೆ ಈ ಕೆಲಸ ಮಾಡಲು ಆಗುವುದಿಲ್ಲ ಎಂದು ನಿರ್ಧರಿಸಿ ಕೆಲಸದವಳನ್ನು ಮನೆಗೆ ಬರಲು ಹೇಳುತ್ತಾಳೆ. ಸುಂದ್ರಿ, ಪೂಜಾ ಹಾಗೂ ಮಕ್ಕಳ ಜೊತೆ ಭಾಗ್ಯ ಹೊರಡುತ್ತಿರುವಾಗ ಧರ್ಮರಾಜ್ ಬ್ಯಾಂಡೇಜ್ ಹಾಕಿಕೊಂಡು ಮನೆಗೆ ಬರುತ್ತಾರೆ. ಅವರನ್ನು ನೋಡಿ ಎಲ್ಲರೂ ಗಾಬರಿ ಆಗುತ್ತಾರೆ. ಕುಸುಮ ಕೂಡ ಗಂಡನನ್ನು ನೋಡಿ ಶಾಕ್ ಆಗುತ್ತಾಳೆ. ಏನಾಯಿತು ಎಂದು ಎಲ್ಲರೂ ಗಾಬರಿಯಿಂದ ಕೇಳುತ್ತಾರೆ. ಸ್ಕೂಟರ್ನಲ್ಲಿ ಹೋಗುವಾಗ ಸಣ್ಣ ಆಕ್ಸಿಡೆಂಟ್ ಆಯಿತು, ಆಸ್ಪತ್ರೆಗೆ ಹೋಗಿ ಬಂದೆ, ಯಾರೂ ಗಾಬರಿ ಆಗುವ ಅವಶ್ಯಕತೆ ಇಲ್ಲ ಎಂದು ಧರ್ಮರಾಜ್ ಎಲ್ಲರಿಗೂ ಧೈರ್ಯ ಹೇಳುತ್ತಾರೆ. ಶ್ರೇಷ್ಠ ಕೂಡ ಧರ್ಮರಾಜ್ ಆರೋಗ್ಯ ವಿಚಾರಿಸುತ್ತಾಳೆ. ಆ ಸ್ಕೂಟರ್ ಸರಿ ಇಲ್ಲ, ಅದರಲ್ಲಿ ಹೋಗಬೇಡಿ ಎಂದು ಎಷ್ಟು ಬಾರಿ ಹೇಳಿದ್ದರು, ಯಾಕೆ ಓದಿರಿ ಎಂದು ಕುಸುಮ ಕೇಳುತ್ತಾಳೆ. ಅಷ್ಟರಲ್ಲಿ ತಾಂಡವ್ ಮನೆಗೆ ಬರುತ್ತಾನೆ. ಅಪ್ಪನನ್ನು ನೋಡಿ ಶಾಕ್ ಆಗುತ್ತಾನೆ. ಹೊರಗಡೆ ಸ್ಕೂಟರ್ನಲ್ಲಿ ಹೋದಾಗ ಈ ರೀತಿ ಆಗಿದೆ ಎಂದು ತಿಳಿದು ಅಪ್ಪನಿಗೆ ಈ ರೀತಿ ಆಗಲು ಭಾಗ್ಯಳೆ ಕಾರಣ, ಇದೇನಾ ನೀನು ಅಪ್ಪ ಅಮ್ಮನನ್ನು ನೋಡಿಕೊಳ್ಳುವ ರೀತಿ, ನನ್ನ ಅತ್ತೆ ಮಾವನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಿದ್ದೆ. ಅವರು ಹೊರಗಡೆ ಹೋಗುವಾಗ ಒಂದು ಕ್ಯಾಬ್ ಬುಕ್ ಮಾಡಬೇಕು ಎಂಬ ಪರಿಜ್ಞಾನ ಇರಲಿಲ್ಲವ ಎಂದು ಪ್ರಶ್ನಿಸುತ್ತಾನೆ. ಅವಳಿಗೆ ಬುಕ್ ಮಾಡಲು ಬಂದರೆ ತಾನೇ ಮಾಡುವುದು ಎಂದು ಶ್ರೇಷ್ಠ ವ್ಯಂಗ್ಯ ಮಾಡುತ್ತಾಳೆ. ಈ ಸಮಯದಲ್ಲೂ ನೀನು ನನ್ನ ಮಗಳನ್ನು ಅಪಹಾಸ್ಯ ಮಾಡುತ್ತಿದ್ದೀಯ, ನಿನಗೆ ಬಾರಿಸುತ್ತೇನೆ ಎಂದು ಸುನಂದ ಬೈಯುತ್ತಾಳೆ. ನೀವು ಹಾಗೆ ಬಾರಿಸುವುದಿದ್ರೆ ನಿಮ್ಮ ಮಗಳಿಗೆ ಬಾರಿಸಿ ಎಂದು ತಾಂಡವ್ ಹೇಳುತ್ತಾನೆ. ನನ್ನ ಮಗಳ ಬಗ್ಗೆ ಮಾತನಾಡದಿದ್ದರೆ ನಿನಗೆ ಸಮಾಧಾನವೇ ಆಗುವುದಿಲ್ಲವ ಎಂದು ಸುನಂದ ಕೇಳುತ್ತಾಳೆ. ಅಪ್ಪ ಅಮ್ಮ ಮನೆ ಬಿಟ್ಟು ಹೋದಾಗ ಅವರು ಹೇಗಿದ್ದಾರೆ ಎಂದು ಕೇಳಲು ಬರದಿದ್ದವರು ಈಗ ಅವರ ಮೇಲೆ ಕಾಳಜಿ ಇರುವಂತೆ ನಾಟಕ ಮಾಡುತ್ತಿದ್ದೀರಾ ಭಾವ ಎಂದು ಪೂಜಾ ಕೇಳುತ್ತಾಳೆ. ನಮ್ಮ ಬಗ್ಗೆ ನಿಜವಾಗಲೂ ಕಾಳಜಿ ಇರುವುದು ಭಾಗ್ಯಗೆ. ನಿನ್ನ ಅಪ್ಪನಿಗೆ ಒಂದು ಸ್ಕೂಟರ್ ಕೂಡ ಕೊಡಿಸಲು ನಿನಗೆ ಸಾಧ್ಯವಾಗಲಿಲ್ಲವಲ್ಲ, ಅಂಥದರಲ್ಲಿ ನೀನು ಭಾಗ್ಯ ಬಗ್ಗೆ ಹೀಗೆಲ್ಲ ಮಾತನಾಡುವುದು ಸರಿಯಲ್ಲ ಎಂದು ಕುಸುಮ ರೇಗುತ್ತಾಳೆ. ಗಂಡನ ಮಾತುಗಳನ್ನು ನೆನಪಿಸಿಕೊಂಡು ಬೇಸರ ವ್ಯಕ್ತಪಡಿಸುವ ಭಾಗ್ಯ ಏನೋ ನೆನಪಾದವಳಂತೆ ಬ್ಯಾಗ್ ತೆಗೆದುಕೊಂಡು ಹೋಗುತ್ತಾಳೆ. ಭಾಗ್ಯ ಮನೆಯಲ್ಲಿ ಇಲ್ಲದನ್ನು ನೋಡಿದ ತಾಂಡವ್, ನಿಮ್ಮ ಸೊಸೆ ಊರು ಸುತ್ತಲೂ ಹೋಗಿದ್ದಾಳೆ, ಅವಳನ್ನು ನೋಡಿ ನನ್ನ ಪರಿಚಯದವರು ನನಗೆ ಕಾಲ್ ಮಾಡಿ ಹೇಳಿದ್ರು, ಅವಳಿಗೆ ಇಷ್ಟು ಹೊತ್ತಲ್ಲಿ ಊರು ಸುತ್ತುವ ಅಗತ್ಯ ಏನಿದೆ ಎಂದು ಕೇಳುತ್ತಾನೆ. ನನ್ನ ಸೊಸೆ ಏನೇ ಮಾಡಿದರೂ ಅದಕ್ಕೆ ಒಂದು ಕಾರಣ ಇದೆ ಎಂದು ಕುಸುಮ ಹೇಳುತ್ತಾಳೆ. ಅಷ್ಟರಲ್ಲಿ ಭಾಗ್ಯ ಮನೆಗೆ ಬರುತ್ತಾಳೆ. ಊರು ಸುತ್ತಲೂ ಹೋಗಿದ್ಯಾ ಎಂದು ತಾಂಡವ್ ಕೇಳುತ್ತಾನೆ. ನಾನು ಊರು ಸುತ್ತೋಕೆ ಆದರೂ ಹೋಗುವೆ, ಕಾಡು ಸುತ್ತೋಕ್ಕಾದರೂ ಹೋಗುತ್ತೇನೆ, ಅದನ್ನೆಲ್ಲ ನೀವು ಏಕೆ ಕೇಳುತ್ತೀರಿ ಎಂದು ಭಾಗ್ಯ ಗಂಡನಿಗೆ ಉತ್ತರಿಸುತ್ತಾಳೆ. ನನಗೆ ನಿಮ್ಮ ಬಳಿ ಮಾತನಾಡಲು ಏನಿಲ್ಲ, ಮಾವ ನಿಮ್ಮ ಬಳಿ ಮಾತನಾಡಬೇಕು ಬನ್ನಿ ಎಂದು ಧರ್ಮರಾಜನನ್ನು ಕೂರಿಸಿ ಕೈಯಲ್ಲಿರುವ ಫೋಟೋಗಳನ್ನು ಮಾವನ ಮುಂದೆ ಇಡುತ್ತಾಳೆ. ನಿಮಗೆ ನಾನು ಕಾರು ಕೊಡಿಸಬೇಕು ಎಂದುಕೊಂಡಿದ್ದೇನೆ, ಇಲ್ಲಿರುವ ಮಾಡೆಲ್ಗಳಲ್ಲಿ ನಿಮಗೆ ಯಾವುದು ಇಷ್ಟ ನೋಡಿ ಹೇಳಿ ಎನ್ನುತ್ತಾಳೆ. ಇದನ್ನು ಕೇಳಿ ತಾಂಡವ್ ಶಾಕ್ ಆಗುತ್ತಾನೆ. ಕಾರು ಕೊಡಿಸುವುದು ಸುಲಭವಾದ ಮಾತಲ್ಲ, ಅದಕ್ಕೂ EMI ಕಟ್ಟಬೇಕು, ಇದೆಲ್ಲ ಎಷ್ಟು ದಿನ ಅಂತ ನಾನು ನೋಡುತ್ತೇನೆ ಎಂದು ಅಲ್ಲಿಂದ ಹೋಗುತ್ತಾನೆ. ಸೊಸೆಯ ಪ್ರೀತಿ ಕಂಡು ಕುಸುಮ ಧರ್ಮರಾಜ್ ಖುಷಿಯಾಗುತ್ತಾರೆ.